ಸೊ ಈ ಜರ್ನಿನೇ ಒಂದು ರೀತಿಯಾಗಿ ರೋಚಕವಾಗಿದ್ದಿತು. ಕಲ್ತಿರುವಂತಹ ಪಾಠಗಳು, ಮಾಡಿರುವಂತಹ ಪರೀಕ್ಷೆಗಳು ಇನ್ನೊಂದು ರೀತಿಯಾದಂಥ ಮಾರ್ಗದರ್ಶನವನ್ನು ಕೊಡುತ್ತೆ. ಅನೇಕ ದೇಶಗಳು ಈ ವಿಚಾರದಲ್ಲಿ ಈಗಾಗಲೇ ಪರೀಕ್ಷೆಗಳನ್ನು ಮಾಡಿಸಿವೆ. ಭಾರತವೂ ಕೂಡ ಈ ನಿಟ್ಟಿನಲ್ಲಿ ಹೊಸ ಹೆಜ್ಜೆಯನ್ನು ಇಡಕ್ಕೆ ಮುಂದಾಗಿದೆ. ಇದರ ಮಧ್ಯದಲ್ಲಿ ಹೇಗಿತ್ತು ಈ ರೋಚಕ ಕ್ಷಣ ಅನ್ನುವಂಥದ್ದಕ್ಕೆ ಒಂದಿಷ್ಟು ಹೇಳಬೇಕು ನಿಮಗೆ. ಸೊ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇಂದ ಭೂಮಿಗೆ ಈಗ ಭಾರತೀಯ ಶುಭಾಂಶು ಶುಕ್ಲಾ ಈಗ ಬಂದಿರೋದು. 18 ದಿನಗಳ ಬಳಿಕ ಭೂಮಿಗೆ ವಾಪಸ್ ಆಗಿರೋದು ಶುಭಾಂಶು. ಸೊ 433 ಗಂಟೆಗಳ ಕಾಲ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ ಇದ್ದಿದ್ದು. ಗಗನ ನೌಕೆಯಿಂದ ನಗುಮೊಗದಲ್ಲೇ ಶುಕ್ಲಾ ಅವರು ಹೊರ ಬಂದಿರೋದು. ಸೊ ನಡ್ಕೊಂಡೆ ಹೊರಗೆ ಬರ್ತಾರೆ, ಕೈ ಬೀಸ್ಕೊಂಡು ಹಲೋ ಅನ್ನೋ ರೀತಿಯಲ್ಲಿನೇ ಬರ್ತಾರೆ. ಸೊ ಅಂದ್ರೆ ಆ ಕ್ಷಣನೇ ಅದ್ಭುತವಾಗಿದ್ದು. ನೋಡ್ತಾ ಇದ್ದೀರಾ ಆ ಕ್ಷಣವನ್ನ. ಸೊ ಹೇಗೆ ಆ ಕ್ಯಾಪ್ಸೂಲ್ನಿಂದ ಆಚೆ ಬಂದ್ರು, ಅದಾದ ನಂತರ ಹೇಗೆ ನಡ್ಕೊಂಡು ಹೋಗ್ತಾರೆ ಕೈ ಬೀಸ್ಕೊಂಡು ಅಂತ. And we've got our pilot Shubhanshu Shukla as our second crew member exiting the spacecraft. And some big smiles, as you said. India. ಸೊ ಇದು ಆಚೆ ಬರುದಂತಹ ಕ್ಷಣ. ಸೊ ಖುಷಿ ಪಟ್ಟಿರುವಂತಹ ಕ್ಷಣ. ಆ ಕಡೆಗೆ ಅವರ ತಂದೆ ತಾಯಿಗಳು ಕೂಡ ಖುಷಿ ಪಡ್ತಾರೆ. ಈ ದೃಶ್ಯವನ್ನ ನೋಡಿ ಚಪ್ಪಾಳೆ ಹೊಡಿತಾರೆ, ಕಣ್ಣೀರು ಬರುತ್ತೆ ಅವರಿಗೆ. ಅಷ್ಟೊಂದು ಸಂತಸ ತಂದೆ ತಾಯಿಗಳಿಗೂ ಕೂಡ ಆಗಿರುತ್ತೆ. ಇದು ಶುಭಾಂಶು ಶುಕ್ಲಾ ಆಚೆ ಬಂದಾಗ, ಅದಾದ ನಂತರ ಅದಕ್ಕಿಂತ ಮುಂಚಿತವಾಗಿ ಲೇಡಿ ಬರ್ತಾರೆ. ಸೊ ಇವರು ಬಂದಂಥ ಕ್ಷಣ ಅದ್ಭುತವಾಗಿದ್ದು. ಸೊ ಒಟ್ಟು 4 ಗಗನಯಾತ್ರಿಗಳು ಹೋಗಿದ್ದು. ಬಂದಂಥ ಕ್ಷಣಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಸೊ 4 ಕೂಡ ಗಗನಯಾತ್ರಿಗಳು ತುಂಬಾ ಸುರಕ್ಷಿತವಾಗಿ ಬಂದಿದ್ದಾರೆ. ಎಲ್ಲರ ಮುಖದಲ್ಲೂ ಕೂಡ ಆ ನಗು ಹಾಗೆ ಸಾಧನೆ ಮಾಡಿರುವಂಥದ್ದು ಸಾರ್ಥಕತೆ ಅಲ್ಲಿ ಕಾಣಿಸಿಕೊಳ್ತಾ ಇದೆ. ಅವ್ರಿಗೆ ಕೊಟ್ಟಂತಹ ಕೆಲಸ ಏನಿತ್ತು ಅದನ್ನು ಯಶಸ್ವಿಯಾಗಿ ಪೂರೈಸಿಕೊಂಡು ಬಂದಿದ್ದಾರೆ. And we've got our pilot Shubhanshu Shukla as our second crew member exiting the spacecraft. And some big smiles, as you said. India. ಸೊ ಗಗನ ನೌಕೆಯಿಂದ ಹೊರ ಬಂದಿರೋದು. ಸೊ ಈಗ ಈ ವಿಚಾರದಲ್ಲಿ ಹೇಳಬೇಕು ನಾನು ನಿಮಗೆ. ಯಾಕೆ ಅಂತಂದರೆ ಅವರು ತುಂಬ ನಗುಮುಖದಲ್ಲಿ ಬರ್ತಾ ಇದ್ದಾರೆ. ಇದು ಒಂದು ಇಡೀ ದೇಶ ಹೆಮ್ಮೆ ಪಡ್ತಾ ಇದ್ದೀರಿ ಈ ಕ್ಷಣವನ್ನು. ಅಲ್ಲಿ ಯಾವುದೇ ಜಾತಿಯನ್ನು ನೋಡ್ತಾ ಇಲ್ಲ, ಅಲ್ಲಿ ಯಾವುದೋ ಧರ್ಮವನ್ನು ನೋಡ್ಕೊಂಡು ಯಾರೋ ಹೇಳ್ತಾ ಇಲ್ಲ. ಈಗ ಯಾಕೆ ಈ ಮಾತನ್ನು ಆಡ್ತಾ ಇದ್ದೀನಿ ಅಂತಂದರೆ, ಆ ಉತ್ತರ ಪ್ರದೇಶದಲ್ಲಿ ಯಾರೋ ಒಬ್ಬನು ಕಾಂಗ್ರೆಸ್ನ ಶಾಸಕ ಅಂತೆ, ತಲೆಬುಡ ಸರಿ ಇದೆಯೋ ಇಲ್ಲೋ ಗೊತ್ತಿಲ್ಲ, ಅವ್ರಿಗೆ ಏನು ಅನ್ನೋದೇ ಅರ್ಥ ಆಗೋದಿಲ್ಲ. ಇವರೆಲ್ಲ ಹೆಂಗೆ ಶಾಸಕರಾಗ್ತಾರೋ ಗೊತ್ತಿಲ್ಲ. ಮೋದಿ ಅವರು ಇವ್ರನ್ನ ಕಳಿಸ್ಕೊಟ್ಟಿದ್ರಂತೆ, ಬ್ರಾಹ್ಮಣರ ಪ್ರೀತಿ, ಹಾಗಾಗಿ ಬ್ರಾಹ್ಮಣರನ್ನೇ ಕಳಿಸ್ಕೊಟ್ಟಿದ್ದಾರೆ ಅಂತ ಅವ್ರು ಯಾರೋ ಹೇಳ್ತಾರೆ ಅಲ್ಲಿ ಕಾಂಗ್ರೆಸ್ನ ಶಾಸಕನೊಬ್ಬ. ದಲಿತರನ್ನ ಯಾಕೆ ಕಳಿಸ್ತಿಲ್ಲ, ದಲಿತರ ವಿರೋಧಿ ಅಂತೆ. ತಲೆಬುಡ ಸರಿ ಇಲ್ವಾ ಅಂತ ಈ ಶಾಸಕರು ಕೆಲವೊಂದಿಷ್ಟು ಜನಕ್ಕೆ ಗೊತ್ತಿರಲ್ವಾ? ಯಾರಾದ್ರೂ ಮೋದಿ ಆಯ್ಕೆ ಮಾಡಿ ಕಳಿಸಿರೋದೇನ್ರಿ ಇದು? ನಗು ಬರುತ್ತಪ್ಪ, ಇವರ ನಾಲೆಜ್ ಯಾವ ರೀತಿಯಲ್ಲಿ ಇರುತ್ತೆ ಅಂತ ಹೇಳಿ. ಇವರೆಲ್ಲ ಶಾಸಕರು, ಜನಪ್ರತಿನಿಧಿಗಳು, ಒಂದು ಕ್ಷೇತ್ರದಲ್ಲಿರುವಂಥ ಜನರನ್ನು ಇವರು ಪ್ರತಿನಿಧಿಸ್ಬಿಟ್ಟು ಆ ಕ್ಷೇತ್ರವನ್ನು ಉದ್ಧಾರ ಮಾಡುವಂಥವ್ರು. ಇದರಲ್ಲೂ ಜಾತಿ ನೋಡಿ. ನಾಳೆ ಭಾರತದಲ್ಲಿ ಏನಾದರೂ ಇದೇ ರೀತಿಯಾಗಿ ಗಗನಯಾನಿಗಳು ಹೋಗಕ್ಕೆ ಶುರು ಮಾಡಿಬಿಟ್ರೆ ಡೆಫಿನೆಟ್ಲಿ ಪಕ್ಕ ಹೇಳ್ತೀನಿ ನೋಡಿ, ಬರೆದಿಟ್ಕೊಳ್ಳಿ, ಮೀಸಲಾತಿ ತೊಗೊಂಡು ಬನ್ನಿ ಅಂತಾರೆ. ಇದರಲ್ಲಿ ಬರೆದಿಟ್ಕೊಳ್ಳಿ, ನೀವು ಮೀಸಲಾತಿ ತೊಗೊಂಡು ಬನ್ನಿ ಅಂತಲೇ ಶುರು ಮಾಡ್ತಾರೆ ಇದರಲ್ಲಿ.